ಭಾರತದಲ್ಲಿರುವವರೆಲ್ಲರೂ ಭಾರತೀಯರು, ಇಂಡಿಯಾದಲ್ಲಿರುವವರೆಲ್ಲರೂ ಇಂಡಿಯನ್ಸ್ಗಳು, ಹಿಂದೂಸ್ತಾನದಲ್ಲಿರುವವರೆಲ್ಲರೂ ಹಿಂದೂಗಳೇ. ಅದು ಜಾತಿ ಮೀರಿದ ವ್ಯಾಖ್ಯಾನ ನನ್ನದು. ಅದನ್ನು ನಾನು ಒಪ್ಕೊಂಡವನು ಕೂಡ. ಯಾಕಂದರೆ ನಾನು ಬೆಳೆದು ಬಂದ ವಾತಾವರಣ ಧರ್ಮಸ್ಥಳ ಕನ್ಯಾಡಿ, ಹಿಂದೂಗಳ ಮಧ್ಯೆ ಏನು ನೀವು ಹಿಂದೂಗಳು ಒಂದು ಧರ್ಮ ಅಂತ ಹೇಳಿದ್ರೆ ಅಲ್ಲೇ ಹುಟ್ಟಿ ಬೆಳೆದವನು. ಆದರೆ ನೀವು ತುಂಬ ಹಿಂದೂಗಳ ಹೋರಾಟ, ಹಿಂದೂ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದ ನೋಡಿದ್ದೇನೆ, ಕೇಳಿದೆ. ಈಗ ಅಜಿತ್ ಅವರ ಮಾತಲ್ಲಿ ಕೂಡ ಕೇಳಿದೆ, ಅದ್ರ ಬಗ್ಗೆ ಗೌರವ ಇದೆ. ಆದರೆ ಇತ್ತೀಚಿನ ಏನಂತಾರೆ, ನೀವು ಆವಾಗಲೂ ಒಂದು ಮಾತು ಹೇಳ್ತೀರಿ, ಅದು ಟ್ರೆಂಡ್ ಇಲ್ಲ, ತಗೊಳ್ತಾ ಇಲ್ಲ, ಯಾರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಈ ಟ್ರೆಂಡ್. ಈಗಿನ ಟ್ರೆಂಡ್ ಪ್ರಕಾರ ಮುಸಲ್ಮಾನರು ವಿರೋಧ ಮಾಡೋದೇ ಹಿಂದುತ್ವ ಆಗಿದೆ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಮುಸಲ್ಮಾನರನ್ನು ವಿರೋಧಿಸೋದೇ ಹಿಂದುತ್ವ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಕೂಡ ದ್ವೇಷಪೂರಿತ ಭಾಷಣಗಳು, ಇತ್ತೀಚೆಗೆ ಹೇಟ್ ಸ್ಪೀಚ್ ಅಂತಾರಲ್ಲ, ಅದ್ರ ಮೇಲೆ ನಿಮ್ಮ ಕೇಸ್ ಕೂಡ ಆಗಿದೆ. ನಾನು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ್ಯಾಟ್. ನಿಮ್ಮದು ಕೂಡ ಇತ್ತೀಚಿನ ಎಲ್ಲ ನಿಲುವುಗಳು ಸಂಪೂರ್ಣ ಮುಸ್ಲಿಂ ವಿರೋಧಿಯಾಗಿಯೇ ಕಾಣ್ತಾ ಇದೆ. ಇನ್ನೊಂದು ಅದಕ್ಕೆ ಕ್ವಶನ್ ಅಂತ ಹೇಳಿದ್ರೆ, ಮುಸಲ್ಮಾನರನ್ನು ಹೊರಗಿಟ್ಟುಕೊಂಡು ಈ ದೇಶವನ್ನು ಕಟ್ಟುವುದು ಅಥವಾ ದ್ವೇಷದಿಂದ ದೇಶ ಕಟ್ಟಲಿಕ್ಕೆ ಆಗುತ್ತಾ ಸರ್? ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಕಳ. ನಮ್ಮನ್ನು ಅದೇ ಸಮಾಜದಲ್ಲಿ ಗುರುತಿಸಿಕೊಂಡು ನೀವು 47ಕ್ಕೆ ಇಸ್ಲಾಮೀಕರಣ ಆಗುತ್ತದೆ ಅಂಥದ್ದು ಏನಾದರೂ ಬಂದರೆ ಸರ್, ನಾನು ಕೂಡ ಅದಕ್ಕೆ ಜೀವ ಕೊಟ್ಟು ವಿರೋಧ ಮಾಡ್ತೀನಿ ಸರ್. ಅಂಥ ಇಸ್ಲಾಮೀಕರಣ ಮಾಡೋ ಭಾರತದ ಇದರ ಜೊತೆಯಲ್ಲಿ ನಾನಿಲ್ಲ. ನಾನು ಇದನ್ನು ನೈಜವಾಗಿ ಜಾತ್ಯತೀತ ಭಾರತವಾಗಿ ಉಳ್ಕೋಬೇಕು, ಅದರ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ. ಆದರೆ ಇಲ್ಲಿ ಬರೀ ಹಿಂದೂಗಳು ಅಥವಾ ಹಿಂದೂಗಳೇ ಇರಬೇಕು, ಮುಸಲ್ಮಾನರು ವಿರೋಧ ಮಾಡೋದೇ ರಾಷ್ಟ್ರೀಯತೆ, ಮುಸಲ್ಮಾನರ ವಿರೋಧ ಮಾಡೋದೇ ಹಿಂದುತ್ವ, ಮುಸಲ್ಮಾನರ ವಿರೋಧ ಮಾಡೋದೇ ನಮ್ಮ ದೇಶ ಕಟ್ಟೋದು ಅಂತ. ಅಣ್ಣ ನಿಮ್ಗೆ ಏನು ಬೇಕು, ಯಾವ ಥರ ಬೇಕು ತೋರಿಸ್ಬಿಡಿ ಅಣ್ಣ. ನೀವು ಆ ವ್ಯಾಖ್ಯಾನ ಎಲ್ಲ ಹಿಂದೂ ಸಂಘಟನೆಗಳು ಹೆಚ್ಚಾಗಿ ಎಲ್ಲರೂ ಕೂಡ ಮುಖವಾಣಿಗೆ ಅಥವಾ ಫ್ರಂಟ್ ಲೈನಲ್ಲಿ ಬರಬೇಕಂದ್ರೆ ಮುಸ್ಲಿಮ್ಸ್ ಅಗೇನ್ಸ್ಟ್ ಮಾತಾಡೋದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಅದು ಯಾವ ಸಂಘಟನೆ, ಅದು ಶ್ರೀರಾಮ ಸೇನೆ ಇರಲಿ, ಹಿಂದೂ ಜಾಗರಣ ವೇದಿಕೆ ಇರಲಿ, ಇನ್ನಿತರ ಬಜರಂಗ, ಎಲ್ಲರೂ ಕೂಡ ಈ ಮುಸ್ಲಿಂ ವಿರೋಧಿಯಿಂದಾಗಿ ಇದರಿಂದ ನಾವು ದೇಶ ಕಟ್ಟಲಿಕ್ಕೆ ಆಗುತ್ತೆ ಸರ್? ಹಂಗೆ ಮಚ್ ತಗೊಂಡು ಬಿಟ್ಟು ಹಾಕಿದ್ರೆ ಸಾಕ್ಬಿಡ್ತೀನಿ. ನೆಕ್ಸ್ಟ್ ಪ್ರಶ್ನೆ ಸಂಕ್ಷಿಪ್ತವಾಗಿರಲಿ. ನನ್ನ ಭಾಷಣವನ್ನ ಇನ್ನು 10 ಸಾರಿ ಕೇಳಿ. ಭಾಷಣದಲ್ಲಿ ನನ್ನ ಬಹಳ ಸ್ಪಷ್ಟತೆ ಇದೆ. ಮುಸ್ಲಿಂ ಅನ್ನುವ ನೆಲೆಯಲ್ಲಿ ಒಂದು ಜನಾಂಗವನ್ನು ನಾನು ನಿಂದಿಸಿಲ್ಲ ಮತ್ತು ಟೀಕಿಸಿಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನನ್ನ ಭಾಷಣದ ಉದ್ದಗಲದಲ್ಲೂ ಮೂಲಭೂತವಾದಿ ಜೇಹಾದಿ ಶಕ್ತಿಗಳ ಹೆಸರನ್ನು ಉಲ್ಲೇಖಿಸಿಯೇ ಮಾತನಾಡಿದ್ದೇನೆಯೇ ಹೊರತು ಮುಸ್ಲಿಂ ಅನ್ನುವ ನೆಲೆಯಲ್ಲಿ ಜನಾಂಗವನ್ನು ನಾನು ದೂಷಿಸಿಲ್ಲ. ಅದೇ ಕಾರಣದಿಂದಲೇ ನನ್ನ ಮೇಲೆ ದಾಖಲಿಸಿದ್ದ ಎಲ್ಲ ಮೊಕದ್ದಮೆಗಳನ್ನು ಹೈಕೋರ್ಟ್ ವಜಾ ಮಾಡಿದೆ ವಿತೌಟ್ ಎನ್ಕ್ವೈರಿ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಮುಸಲ್ಮಾನರು ಅನ್ನುವ ನೆಲೆಯಲ್ಲಿ ಹಿಂದೂ ಸಮಾಜ ದ್ವೇಷಿಸ್ತಾ ಇಲ್ಲ, ಅದು ನಿಮ್ಮ ಅನುಭವಕ್ಕೂ ಬಂದಿರಬೇಕು. ರಾಷ್ಟ್ರೀಯ ಮುಸ್ಲಿಂ ಮಂಚ್, ಅದನ್ನೇ ಕೇಳೋನಿದ್ದೆ, ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅವರೇನು ಹೇಳ್ತಾರೆ? ನೀವು ಹೇಳಿದ ವಿಚಾರವನ್ನೇ ಹೇಳ್ತಾರೆ. ನಾವೇನು ಹೊರಗಿನಿಂದ ಬಂದವರಲ್ಲ, ನಾವು ಇಲ್ಲಿಯೇ ಹುಟ್ಟಿ ಬೆಳೆದವರು. ಅನ್ನವನ್ನು ಕೊಟ್ಟಿದ್ದು ಈ ಭೂಮಿ, ಇದು ದಾರುಲ್ ಹರಬ್ ಅಲ್ಲ, ಇದು ದಾರುಲ್ ಇಸ್ಲಾಂ ಮಾಡುವ ಇದು ದಾರುಲ್ ಹಲಬ್ ಅಲ್ಲ, ಇದು ಇಸ್ಲಾಂ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುವವರು ಯಾರಿದ್ದಾರೆ ಅವರು ನಮ್ಮ ಜೊತೆ ಕೈ ಜೋಡಿಸೇ ಇದ್ದಾರೆ. ಮರ್ಯಾದಿದೆಯಾ ನಿಮಗೆ ಮಕ್ಕಳ? ಬಹುಸಂಖ್ಯಾತ ಹಿಂದೂಗಳು ನಮಗೆಲ್ಲದನ್ನೂ ಕೊಟ್ಟಿದ್ದಾರೆ, ನೆಮ್ಮದಿಯನ್ನು ಕೊಟ್ಟಿದ್ದಾರೆ, ಜೊತೆಗೆ ನಮ್ಮನ್ನು ಬದುಕಿಸ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದ ಹಾಗೆ ಅಕಸ್ಮಾತ್ ಭಾರತದಲ್ಲಿ ಹಿಂದೂಗಳು ಮುಸಲ್ಮಾನರ ಮೇಲೆ ದೌರ್ಜನ್ಯ ಮಾಡ್ತಾ ಇಲ್ಲ, ನಾವು ಸುಖವಾಗಿದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅವ್ರ ಜೊತೆಗೆ ನಾವಿದ್ದೀವಿ, ನಮ್ಮ ಜೊತೆಗೆ ಅವರಿದ್ದಾರೆ. ಇದೇನು ಸಾಧಾರಣ ಸಂಖ್ಯೆ ಇಲ್ಲ. ಗೋ ಹತ್ಯೆಯನ್ನು ನಿಷೇಧಿಸಬೇಕು ಅಂತೇಳಿ 3 ಲಕ್ಷ ಜನ ಮುಸಲ್ಮಾನರು ಸಹಿ ಹಾಕಿ ರಾಷ್ಟ್ರಪತಿ ಕೊಟ್ಟಿದ್ದಾರೆ. ಬಹುಸಂಖ್ಯಾತ ಹಿಂದೂಗಳ ಆರಾಧ್ಯ ದೈವ. ಕರ್ನಾಟಕದಲ್ಲಿ ಆ ಹೋರಾಟದಲ್ಲಿ ನಾನೇ ಮಂಚೂಣಿಯಲ್ಲಿದ್ದೆ ಸರ್. ಅಜಿತ್ ಅವರಿಗೆ ಚಿಂತನೆಗಳು ಬೇರೆ ಥರ ಅಲ್ಲ, ಹಾಗೆ ಒಪ್ಪಿನಲ್ಲ, ಅದು ನಾವು ಗೌರವಿಸ್ತೀವಿ. ನಮ್ಮ ಜೊತೆ ಸ್ನೇಹಿತರಿದ್ದಾರೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನನ್ನ ಅಥವಾ ಇತ್ತೀಚಿನ ನೀವಿನ್ನು ಎಲ್ಲರನ್ನೂ ಸೇರಿಸಿದ್ರೆ, ನಾವಂತೂ
ಹಿಂದೂ ಜಾಗರಣ ವೇದಿಕೆಯಾಗಿ ಮುಸ್ಲಿಂ ಅನ್ನುವ ನೆಲೆಯಲ್ಲಿ ಒಂದು ಜನಾಂಗವನ್ನು ದ್ವೇಷಿಸ್ತಾ ಇಲ್ಲ. ಜೇಹಾದಿ ಇಸ್ಲಾಮಿಕ್ ಮೂಲಭೂತವಾದಿಗಳು ಭಾರತದ ಏಕತೆಗೆ ಮಾರಕ. ಹೋಗ್ಲಿ ಬಿಡಿ ಗೌಡ್ರೆ, ಎಲ್ರ ಮುಂದೆ ಏನಿದು? 47ರಲ್ಲಿ ಅದೇ ಶಕ್ತಿಗಳು ದೇಶವನ್ನು ವಿಭಜಿಸಿದವು. ಅದೇ ಶಕ್ತಿಗಳು ಕಾಶ್ಮೀರದಲ್ಲಿ ಹಿಂದೂಗಳ ಬದುಕಿಗೆ ಬೆಂಕಿ ಹಚ್ಚಿ ಕೊಂದು ಸುಟ್ಟು ತಿಂದರು. ಅದನ್ನು ಏನಂತ ಹೇಳಿ ಅದನ್ನ ಆಪರೇಷನ್ ಟೋಪೆಕ್ ಹೆಸರಿನಲ್ಲಿ 5 ಲಕ್ಷ ಜನ ಹಿಂದೂಗಳನ್ನು ಉಟ್ಟ ಬಟ್ಟೆಯಲ್ಲಿಯೇ ಹುಟ್ಟಿದ ಊರನ್ನು ಬಿಟ್ಟು ತಿರುಗುವಂತೆ ಮಾಡಿ ಭಿಕ್ಷುಕರಂತೆ ಭಿಕಾರಿಗಳಂತೆ ಮಾಡಿದಾರಲ್ಲ ಹಿಂದೂಗಳು ಅನ್ನುವ ಒಂದೇ ಒಂದು ಕಾರಣಕ್ಕೆ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಅದರ ಪ್ರತಿರೋಧ ಈಗ ಕರ್ನಾಟಕದಲ್ಲಿ ಇಲ್ಲ. ಅದಕ್ಕೆ ಜನ ಸಮರ್ಥಿಸಿಕೊಳ್ತಾ ಇದ್ದೀರಾ? ಅಲ್ಲ, ಯಾಕೆ ಕೆರಳ್ತಾ ಇದ್ದಾರೆ ಅಂತ ನಾನು ಹೇಳ್ತಿದ್ರು. ಇದಕ್ಕೆಲ್ಲಾದ್ರೂ ಒಂದು ಉತ್ತರ ಕೊಡಬೇಕಲ್ರಿ. ನಸ್ಲಿಮಾ ತಜ್ಲೀಮ್ ವಿರುದ್ಧ ಫತ್ವಾ ಹೊರಡಿಸ್ತಾರೆ ಇವರು. ಇನ್ನೊಬ್ಬರು ಮೊನ್ನೆ ಎಲ್ಲ ಹೊಡೆದಾಕಿದ್ರ ಕಾಶ್ಮೀರ ಇದರೊಳಗೆ ಅಮೇರಿಕಾ, ಅವನ ವಿರುದ್ಧ ಮಾಡ್ತೀರಿ. ಈ ಭಯೋತ್ಪಾದಕರ ವಿರುದ್ಧ ಯಾಕೆ ಫತ್ವಾ ಹೊರಡಿಸೋದಿಲ್ಲ? ಈ ತರ ಗಾಂಡು ಶೋಕಿ ಆಟ ಯಾಕೆ ಆಡ್ತೀರಾ? ಇನ್ನೊಂದು ಸಲ ಬಾಲ ಬಿಚ್ಚಿದ್ರೆ ಮೊಕ್ಕಾಮುತ್ತಿ ಕೆಚ್ಚಾಕ್ಬಿಡ್ತೀನಿ. ಉಂಡು ಮನೆಗೆ ಧೋಕ ಅಲ್ಲದೆ ಇದು. ಪಾರ್ಲಿಮೆಂಟಿನ ಮೇಲೆ ದಾಳಿ ಅಂದ್ರೆ ಏನು? ಪಾರ್ಲಿಮೆಂಟಿನ ಮೇಲೆ ದಾಳಿ ಅಂದ್ರೆ ಏನು? 100 ಕೋಟಿ ಜನಸಂಖ್ಯೆಯ ಪ್ರಜಾತಂತ್ರ ದೇಶದ ಮಹಾದೇವಾಲಯ, ಅದರ ಮೇಲೆ ಬಾಂಬು. ನಾನು ಸುಮ್ ಕೂರೋ ಮಗ ಅಲ್ಲ. ಅಕ್ಷರಧಾಮದ ಮೇಲೆ ದಾಳಿ. ಅಲ್ಲೇನು ಮಾಡಿದ್ರು ನಿಮ್ಗೆ ಅಮಾಯಕ ಹಿಂದೂಗಳ ಭಕ್ತರು? ಪಾರ್ಲಿಮೆಂಟ್ನೊಳಗೆ ಸೈನಿಕರು ಸಾಯ್ತಾ ಇದ್ದಿದ್ರು, ಅನಾಹುತ ಇಷ್ಟ ಆಗ್ತಿದೆ. ಸರ್, ಇಲ್ಲೇ ಇರೋದು ಪ್ರಾಬ್ಲಮ್. ಪಾಕಿಸ್ತಾನದಿಂದ ಬಂದ ಭಯೋತ್ಪಾದಕರು ಮಾಡಿದ ದಾಳಿಯನ್ನ ಮುಸಲ್ಮಾನರ ದಾಳಿ ಆಗುತ್ತೆ. ಅದೇ ಬ್ರಿಟಿಷರ್ ಬಂದಾಗ ಅದು ಕ್ರಿಶ್ಚಿಯನ್ಗಳಾಗುತ್ತೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ನೋಡಿ, ಒಂದೇ ನಿಮಿಷ ನೀರು ಕೊಡಿ. ಶಾರಿಕ್ ಎಲ್ಲಿ ಅವ್ನ್ರಿ? ತೀರ್ಥಹಳ್ಳಿ ಅವ್ನಿಗೆ ಏನು ಬೇಕಾಗಿತ್ತು ಕುಕ್ಕರ್ನಲ್ಲಿ ಬಾಂಬ್ ಮಾಡುವಂಥದ್ದು? ಒಪ್ಕೊಳ್ಳಲ್ಲ ಸರ್, ಒಪ್ಕೊಳ್ಳಲ್ಲ. ಆದ್ರೆ ದೇಶ ಕಟ್ಟುವಾಗ ನಮ್ಮನ್ನು ಜೊತೆ ಸೇರಿಸ್ಕೊಂಡು ಹೊರಗಿಟ್ಟಾಗ ಇಲ್ಲ ಬಿಟ್ಟು ಮಾಡುವುದಿಲ್ಲ. ನಮ್ಮ ಜೊತೆಗೆ ಬನ್ನಿ, ಭಯೋತ್ಪಾದನೆಯನ್ನು ವಿರೋಧಿಸ್ತಾ ಇದ್ದಾರೆ. ಇಲ್ಲ ಅಂತ ನಾನು ಹೇಳೋದಿಲ್ಲ. ನಿಮ್ಮನ್ನು ನಾನು ಕರಿತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡಿ. ಸಾವಿರಾರು ಮುಸಲ್ಮಾನರು ಇವರಿಂದಾಗಿ ನಮ್ಮ ನೆಮ್ಮದಿ ಹಾಳಾಗ್ತಾ ಇದೆ. ನಮ್ಮನ್ನು ಸಂಶಯದಿಂದ ನೋಡ್ತಾ ಇದ್ದಾರೆ. ನಾನು ತೀರ್ಥಹಳ್ಳಿಯವನೇ. ಆ ಶಾಕಿಲು ಅವ ಏನೋ ಮೊದಲು ಬದ್ನಲ್ಲ, ಅಳ್ತಾರೆ ಜನ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಚರ್ಚೆ ಮಾಡಲಿರೋದು ಕೇವಲ ಒಂದು ಸುದ್ದಿಯ ಬಗ್ಗೆ ಅಲ್ಲ, ಬದಲಾಗಿ ನಮ್ಮ ದೇಶದ ಮುಂದಿರುವ ಒಂದು ಗಂಭೀರ ಸವಾಲಿನ ಬಗ್ಗೆ. ಇತ್ತೀಚೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ನ್ಯೂಸ್ ಅವರ್ ಕಾರ್ಯಕ್ರಮದಲ್ಲಿ ಜಗದೀಶ್ ಕಾರಂತ್ ಅವರು ಆಡಿದ ಮಾತುಗಳು ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿವೆ. ವೈಚಾರಿಕ ಸಂಘರ್ಷ ಮತ್ತು ಭದ್ರತೆ. ಈ ವಿಡಿಯೋದಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ವೈಚಾರಿಕತೆ. ಒಂದು ಕಡೆ ರಾಷ್ಟ್ರೀಯತೆಯ ವಿಚಾರಗಳು, ಇನ್ನೊಂದು ಕಡೆ ಮೂಲಭೂತವಾದದ ಬೆದರಿಕೆ. ಜಗದೀಶ್ ಕಾರಂತ್ ಅವರು ದಾರುಲ್ ಇಸ್ಲಾಂ ಪರಿಕಲ್ಪನೆಯ ಬಗ್ಗೆ ಮಾತನಾಡುವಾಗ ಅದು ಕೇವಲ ಧಾರ್ಮಿಕ ವಿಚಾರವಾಗಿ ಉಳಿಯದೆ ದೇಶದ ಭದ್ರತೆಯ ಪ್ರಶ್ನೆಯಾಗಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ಎತ್ತಿ ತೋರಿಸಿದ್ದಾರೆ. ಕರ್ನಾಟಕದಂತಹ ರಾಜ್ಯದಲ್ಲಿ ಜನಸಂಖ್ಯಾ ಬದಲಾವಣೆ ಮತ್ತು ಆಪರೇಷನ್ಗಳ ಬಗ್ಗೆ ಅವರು ನೀಡಿರುವ ಎಚ್ಚರಿಕೆ ನಿಜಕ್ಕೂ ಗಂಭೀರವಾಗಿ ಯೋಚಿಸಬೇಕಾದ ವಿಷಯ. ನೋಡಿ ಸ್ನೇಹಿತರೆ, ಮೂಲಭೂತವಾದ ಅನ್ನೋದು ಬರೀ ಭಾರತದ ಸಮಸ್ಯೆಯಲ್ಲ. ಈ ವಿಡಿಯೋದಲ್ಲಿ ಉಲ್ಲೇಖಿಸಿರುವಂತೆ ಇಂಗ್ಲೆಂಡ್, ನೆದರ್ಲ್ಯಾಂಡ್ಸ್ನಂತಹ ದೇಶಗಳ ಉದಾಹರಣೆ ನೋಡಿದಾಗ ಜಗತ್ತಿನಾದ್ಯಂತ ಈ ಸವಾಲು ಎದುರಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಆದರೆ ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ದೇಶ ಕಟ್ಟುವುದು ಸಾಧ್ಯವೇ? ಅಥವಾ ಇಂತಹ ದ್ವೇಷ ಭಾಷಣಗಳು ಸಮಾಜದ ಶಾಂತಿಯನ್ನು ಕಡಕುತ್ತವೆಯೇ ಎಂಬುದು ಇಲ್ಲಿರುವ ಅತಿದೊಡ್ಡ ಪ್ರಶ್ನೆ. ನನ್ನ ಪ್ರಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ದೇಶದ ಭದ್ರತೆಯ ನಡುವೆ ಒಂದು ಸೂಕ್ಷ್ಮ ಗೆರೆ ಇರುತ್ತದೆ. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಒಂದು ಸಣ್ಣ ಹೇಳಿಕೆಯು ಸಮಾಜದಲ್ಲಿ ದೊಡ್ಡ ಸಂಚಲನ ಮೂಡಿಸಬಹುದು. ಸಾರ್ವಜನಿಕವಾಗಿ ಇಂತಹ ವಿಷಯಗಳ ಬಗ್ಗೆ ಚರ್ಚೆ ನಡೆಯುವುದು ಒಳ್ಳೆಯದೇ, ಆದರೆ ಅದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಬಾರದು. ಭಾರತೀಯ ಮುಸ್ಲಿಮರ ಗುರುತು ಮತ್ತು ದೇಶದ ಪ್ರಗತಿಯಲ್ಲಿ ಅವರ ಪಾತ್ರದ ಬಗ್ಗೆಯೂ ಇಲ್ಲಿ ಪ್ರಸ್ತಾಪವಾಗಿದೆ.
ಅಂತಿಮವಾಗಿ ದ್ವೇಷದಿಂದ ದೇಶ ಕಟ್ಟಲು ಸಾಧ್ಯವಿಲ್ಲ. ಆದರೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಬದಿಗಿಟ್ಟು ಯಾವುದನ್ನೂ ಸಾಧಿಸಲೂ ಸಾಧ್ಯವಿಲ್ಲ. ಸ್ನೇಹಿತರೆ, ಈ ಸಂವಾದದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಜಗದೀಶ್ ಕಾರಂತ್ ಅವರ ಮಾತುಗಳನ್ನು ನೀವು ಒಪ್ಪುತ್ತೀರಾ? ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.